ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಬನ್ನಿ, ಇವತ್ತಿನ ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ತರಕಾರಿಗಳ ಬೆಲೆಗಳು ಯಾವ ರೀತಿ ಇವೆ ಅಂತ ನೋಡೋಣ. ಮೊದಲಿಗೆ ಬೆಂಗಳೂರು, ನಮ್ಮ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನಲ್ಲಿ ತರಕಾರಿ ಬೆಲೆಗಳು ಹೇಗಿದೆ ಅಂತ ನೋಡೋಣ. ಈರುಳ್ಳಿ ದೊಡ್ಡದು 32 ರೂಪಾಯಿ ಪ್ರತಿ ಕೆ ಜಿಗೆ, ಆದರೆ 37ರಿಂದ 47 ರೂಪಾಯಿ ರೀಟೇಲಲ್ಲಿ ಆಗುತ್ತೆ. ಆನಿಯನ್ ಸ್ಮಾಲ್ ಅಂದರೆ ಈರುಳ್ಳಿ ಚಿಕ್ಕದು 55 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ಆದರೆ 63ರಿಂದ 70 ರೂಪಾಯಿ ರೀಟೇಲಲ್ಲಿ ಆಗುತ್ತೆ. ಟೊಮೊಟೊ 30 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲು 35ರಿಂದ 48 ರೀಟೇಲು. ಹಾಗೆ ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ 44 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲು 51ರಿಂದ 56 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ. ಬೀಟ್ರೂಟ್ 34 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲು 39ರಿಂದ 43 ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೊಟೊಟೊ ಅಥವಾ ಆಲೂಗೆಡ್ಡೆ 26 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲು 30ರಿಂದ 33 ರೂಪಾಯಿ ರೀಟೇಲು ಪ್ರತಿ ಕೆ ಜಿಗೆ. ರಾ ಬನಾನಾ 10 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲು 12ರಿಂದ 13 ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ. ಅಮರ್ನಾಥ್ ಲೀವ್ಸ್ 14 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲಲ್ಲಾದರೆ 16ರಿಂದ 18 ರೂಪಾಯಿ ರೀಟೇಲಲ್ಲಿ ಆಗುತ್ತೆ. ಆಮ್ಲ ಅಂದರೆ ನೆಲ್ಲಿಕಾಯಿ 65 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲಲ್ಲಾದರೆ 75ರಿಂದ 83 ರೂಪಾಯಿ ರೀಟೇಲಲ್ಲಿ ಆಗುತ್ತೆ. ಆ್ಯಶ್ ಗಾರ್ಡ್ ಅಂದರೆ ಸೋರೆಕಾಯಿ 20 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲಲ್ಲಾದರೆ 23ರಿಂದ 25 ರೂಪಾಯಿ ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಬೇಬಿಕಾರ್ನ್ 51 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲು 59ರಿಂದ 65 ರೀಟೇಲು ಪ್ರತಿ ಕೆ ಜಿಗೆ. ಬನಾನಾ ಫ್ಲವರ್ 19 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲು 22ರಿಂದ 24 ರೀಟೇಲು ಸ್ನೇಹಿತರೆ. ಕ್ಯಾಪ್ಸಿಕಮ್ 46 ರೂಪಾಯಿ ಇದೆ ಪ್ರತಿ ಕೆ ಜಿಗೆ, ಹೋಲ್ಸೇಲಲ್ಲಿ 53ರಿಂದ 58 ರೂಪಾಯಿ ರೀಟೇಲ್ ಇದೆ ಸ್ನೇಹಿತರೆ. ಬಿಟ್ಟರ್ ಗಾರ್ಡ್ 37 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ಆದರೆ 43ರಿಂದ 47 ರೀಟೇಲ್ ಆಗುತ್ತೆ ಸ್ನೇಹಿತರೆ. ಬಟಲ್ ಗಾರ್ಡ್ 25 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲ್ ಆದರೆ 29ರಿಂದ 32 ರೂಪಾಯಿ ರೀಟೇಲ್ ಆಗುತ್ತೆ ಸ್ನೇಹಿತರೆ. ಬಟರ್ ಬೀನ್ಸ್ 49 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲ್ ಆದರೆ 56ರಿಂದ 62 ರೀಟೇಲ್ ಆಗುತ್ತೆ ಸ್ನೇಹಿತರೆ. ಬಾರ್ಡ್ ಬೀನ್ಸ್ ಸ್ನೇಹಿತರೆ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ 31 ರೂಪಾಯಿ ಆದರೆ 36ರಿಂದ 39 ರೂಪಾಯಿ ರೀಟೇಲ್ ಆಗುತ್ತೆ. ಹಾಗೆ ಕ್ಯಾಬೇಜ್ 16 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ಆದರೆ 18ರಿಂದ 20 ರೂಪಾಯಿ ರೀಟೇಲ್ ಆಗುತ್ತೆ. ಕ್ಯಾರೆಟ್ 40 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲಲ್ಲಿ ಆದರೆ 46ರಿಂದ 51 ರೂಪಾಯಿ ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಕಾಲಿಫ್ಲವರ್ 32 ರೂಪಾಯಿ ಮಾರ್ಕೆಟ್ ಬೆಲೆ ಆದರೆ ಕೆ ಜಿಗೆ 37ರಿಂದ 43 ರೂಪಾಯಿ ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಕ್ಲಸ್ಟರ್ಡ್ ಬೀನ್ಸ್ 41 ರೂಪಾಯಿ ಮಾರ್ಕೆಟ್ ರೇಟ್ ಆದರೆ 47ರಿಂದ 52 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕೊಕೊನಟ್ 66 ರೂಪಾಯಿ, ತೆಂಗಿನಕಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಬೆಲೆ ಇದ್ದರೆ 76ರಿಂದ 84 ರೀಟೇಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಕಾರಿಂಡರ್ ಲೀವ್ಸ್ ಅಂತ ಕೊತ್ತಂಬರಿ ಸೊಪ್ಪು 13 ರೂಪಾಯಿ ಪ್ರತಿ ಕಟ್ಟಿಗೆ, ಹೋಲ್ಸೇಲಿದ್ದರೆ 15ರಿಂದ 17 ರೂಪಾಯಿ ರೀಟೇಲಲ್ಲಿದೆ ಸ್ನೇಹಿತರೆ. ಕಾರ್ನ್ 31 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲಿದ್ದರೆ 36ರಿಂದ 39 ರೂಪಾಯಿ ರೀಟೇಲಿದೆ ಸ್ನೇಹಿತರೆ. ಕುಕ್ಕುಂಬರ್ 23 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲ್ ದರದಲ್ಲಿದ್ದರೆ 26ರಿಂದ 29 ರೂಪಾಯಿ ರೀಟೇಲಿದೆ ಸ್ನೇಹಿತರೆ. ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಅಂತೀವಲ್ಲ, ಅದು 30 ರೂಪಾಯಿ ಪ್ರತಿ ಕೆ ಜಿ, ಹೋಲ್ಸೇಲ್ ದರದಲ್ಲಿದ್ದರೆ 35ರಿಂದ 38 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಹಾಗೆ ಡ್ರಮ್ ಸ್ಟಿಕ್ 70 ರೂಪಾಯಿ ಇದೆ ಸ್ನೇಹಿತರೆ ಪ್ರತಿ ಕೆ ಜಿಗೆ, ಮಾರ್ಕೆಟಲ್ಲಿ 81ರಿಂದ 89 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ. ಬ್ರಿಂಜಾಲ್ ಸ್ಮಾಲ್ ಅಂದರೆ ದುಂಡು ಬದನೆಕಾಯಿ 34 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 39ರಿಂದ 43 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಬ್ರಿಂಜಾಲ್ ಬಿಗ್ ಅಂದರೆ ಬದನೆಕಾಯಿ ದೊಡ್ಡದು 35 ರೂಪಾಯಿ ಪ್ರತಿ ಕೆ ಜಿಗಿದ್ರೆ 40ರಿಂದ 44 ರೂಪಾಯಿ ರೀಟೇಲಲ್ಲಿದೆ ಸ್ನೇಹಿತರೆ. ಹಾಗೆ ಫ್ರೆಂಚ್ ಬೀನ್ಸ್ 50 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 58ರಿಂದ 64 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ 101 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ಆದರೆ 116ರಿಂದ 128 ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಜಿಂಜರ್ ಅಂದರೆ ಶುಂಠಿ 59 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 68ರಿಂದ 75 ರೂಪಾಯಿಗಳು ರೀಟೇಲ್ ದರದಲ್ಲಿ ಸಿಗುತ್ತೆ ಸ್ನೇಹಿತರೆ. ಆನಿಯನ್ ಗ್ರೀನ್ ಅಂದರೆ ಹಸಿರು ಈರುಳ್ಳಿ ಅಂತೀವಲ್ಲ, ಅದು 37 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 43ರಿಂದ 47 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಗ್ರೀನ್ ಪೀಸ್ ಅಂದರೆ ಹಸಿರು ಬಟಾಣಿ 51 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 59ರಿಂದ 65 ರೂಪಾಯಿ ರೀಟೇಲ್ ದರದಲ್ಲಿರುತ್ತೆ ಸ್ನೇಹಿತರೆ. ಲೆಮನ್ ಅಥವಾ ನಿಂಬೆಹಣ್ಣು 50 ರೂಪಾಯಿ ಪ್ರತಿ ಕೆ ಜಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 58ರಿಂದ 64 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಅದಾದಮೇಲೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ಸೊಪ್ಪು 6 ರೂಪಾಯಿ ಪ್ರತಿ ಕಟ್ಟಿಗೆ, ಹೋಲ್ಸೇಲ್ ದರದಲ್ಲಿದ್ದರೆ 7ರಿಂದ 8 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ.
ಮಶ್ರೂಮ್ 89 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 102ರಿಂದ 113 ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಮಸ್ಟರ್ಡ್ ಲೀವ್ಸ್ 14 ರೂಪಾಯಿ ಪ್ರತಿ ಕಟ್ಟು ಹೋಲ್ಸೇಲ್ ದರದಲ್ಲಿದ್ದರೆ 16ರಿಂದ 18 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಹಾಗೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 34 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 39ರಿಂದ 43 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಪಂಪ್ಕಿನ್ 19 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಬೆಲೆಯಾದರೆ 22ರಿಂದ 24 ರೀಟೇಲ್ ದರದಲ್ಲಿ ಸಿಗುತ್ತೆ ಸ್ನೇಹಿತರೆ. ರ್ಯಾಡಿಶ್ ಅಥವಾ ಮೂಲಂಗಿ 25 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ರೇಟ್ ಆದರೆ 29ರಿಂದ 32 ರೀಟೇಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಸ್ಪಿಂಚ್ 14 ರೂಪಾಯಿ ಪ್ರತಿ ಕೆ ಜಿಗೆ ಆದರೆ ಹೋಲ್ಸೇಲಲ್ಲಿ 16ರಿಂದ 18 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಸ್ವೀಟ್ ಪೊಟೆಟೊ ಅಥವಾ ಗೆಣಸು 57 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 66ರಿಂದ 72 ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ ನಾವು ಬೆಂಗಳೂರಿನ ಮಾರುಕಟ್ಟೆಯ ತರಕಾರಿ ಬೆಲೆಗಳನ್ನು ನೋಡಿದ್ವು. ಈ ಮಾರುಕಟ್ಟೆ ಬೆಲೆ ಏರಿಯಾ ವೈಸು ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ಈ ಬೆಲೆಗೂ ಮತ್ತು ಅಲ್ಲಿನ ಬೆಲೆಗಳಿಗೆ ವ್ಯತ್ಯಾಸ ಕಂಡು ಬರಬಹುದು ಅಂತ ಹೇಳಲಾಗುತ್ತೆ. ಬನ್ನಿ ಸ್ನೇಹಿತರೆ, ಮುಂದಿನ ನಗರ ಮೈಸೂರಿನಲ್ಲಿ ಇವತ್ತಿನ ತರಕಾರಿ ಬೆಲೆಗಳು ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು 32 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 37ರಿಂದ 41 ರೂಪಾಯಿ ರೀಟೇಲಲ್ಲಿ 1 ಕೆ ಜಿ ಆಗುತ್ತೆ. ಆನಿಯನ್ ಸ್ಮಾಲ್ ಅಥವಾ ಚಿಕ್ಕ ಈರುಳ್ಳಿ 55 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 63ರಿಂದ 70 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಟೊಮೊಟೊ ಹುಳಿ 30 ರೂಪಾಯಿ ಪ್ರತಿ ಕೆ ಜಿ ಇದ್ದರೆ 35ರಿಂದ 38 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ 44 ರೂಪಾಯಿ ಮಾರ್ಕೆಟ್ನಲ್ಲಿ ಇದ್ದರೆ ರೇಟು ಪ್ರತಿ ಕೆ ಜಿಗೆ 51ರಿಂದ 56 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಬೀಟ್ರೋಟ್ 34 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ 39ರಿಂದ 43 ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೊಟೊಟೊ ಅಥವಾ ಆಲೂ 26 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 30ರಿಂದ 33 ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ರಾ ಬನಾನಾ 10 ರೂಪಾಯಿ ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ 12ರಿಂದ 13 ರೂಪಾಯಿ ರೀಟೇಲ್ ದರದಲ್ಲಿದೆ ಪ್ರತಿ ಕೆ ಜಿಗೆ ಸ್ನೇಹಿತರೆ. ಅಮರ್ನಾಥ್ ಲೀವ್ಸ್ 14 ರೂಪಾಯಿ ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ 16ರಿಂದ 18 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಆಮ್ಲ ಅಥವಾ ನೆಲ್ಲಿಕಾಯಿ 65 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 75ರಿಂದ 83 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಆಶುಗಾರ್ಡ್ ಅಥವಾ ಸೋರೆಕಾಯಿ 20 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ 23ರಿಂದ 25 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಬೇಬಿ ಕಾರ್ನ್ 51 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 59ರಿಂದ 65 ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಬನಾನಾ ಫ್ಲವರ್ 19 ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಬೆಲೆಯಾದರೆ 22ರಿಂದ 24 ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಕ್ಯಾಪ್ಸಿಕಮ್ 46 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 53ರಿಂದ 58 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಬಿಟ್ಟರ್ ಗಾರ್ಡ್ 37 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ದಲ್ಲಿದ್ದರೆ 43ರಿಂದ 47 ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಬ್ಯಾಟಲ್ ಗಾರ್ಡ್ 25 ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಬೆಲೆಯಾದರೆ 29ರಿಂದ 32 ರೂಪಾಯಿಗಳು ರೀಟೇಲ್ ಪ್ರೈಸಲ್ಲಾಗುತ್ತೆ. ಹಾಗೆ ಬಟರ್ ಬೀನ್ಸ್ 49 ರೂಪಾಯಿ ರೀಟೇಲ್ ಪ್ರೈಸ್ ಆದರೆ 56ರಿಂದ 62 ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ ಬಾಲ್ಡ್ ಬೀನ್ಸ್ 31 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಅಥವಾ ಮಾರ್ಕೆಟ್ ಬೆಲೆಯಾದರೆ 36ರಿಂದ 39 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ಕ್ಯಾಬೇಜ್ 16 ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಬೆಲೆಯಾದರೆ 18ರಿಂದ 20 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕಾಲಿಫ್ಲವರ್ 32 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 37ರಿಂದ 41 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕ್ಲಸ್ಟರ್ಡ್ ಬೀನ್ಸ್ 41 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 47ರಿಂದ 52 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ಕೊಕೊನಟ್ ಅಥವಾ ತೆಂಗಿನಕಾಯಿ 66 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 76ರಿಂದ 84 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 13 ರೂಪಾಯಿ ಪ್ರತಿ ಕಟ್ ಆದರೆ ಹೋಲ್ಸೇಲಲ್ಲಿ 15ರಿಂದ 17 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕಾರ್ನ್ 31 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 36ರಿಂದ 39 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕುಕ್ಕುಂಬರ್ ಅಥವಾ ಸೌತೆಕಾಯಿ 23 ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಬೆಲೆ ಆದರೆ 26ರಿಂದ 29 ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕರ್ರಿ ಲೀವ್ಸ್ ಕರಿಬೇವಿನ ಸೊಪ್ಪು 30 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ 35ರಿಂದ 38 ರೂಪಾಯಿ ರೀಟೇಲ್ ದರದಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 70 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 81ರಿಂದ 89 ರೂಪಾಯಿ ರೀಟೇಲ್ ದರದಲ್ಲಿ ಆಗುತ್ತೆ. ಬದನೆಕಾಯಿ ದುಂಡು 34 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 39ರಿಂದ 43 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಬ್ರಿಂಜಾಲ್ ಬಿಗ್ ಅಂದರೆ ಬದನೆಕಾಯಿ ದೊಡ್ಡದು 35 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಾದರೆ 40ರಿಂದ 44 ರೂಪಾಯಿ ರೀಟೇಲ್ ದರದಲ್ಲಿ ಆಗುತ್ತೆ. ಸ್ನೇಹಿತರೆ ಫ್ರೆಂಚ್ ಬೀನ್ಸ್ 50 ರೂಪಾಯಿ ಪ್ರತಿ ಕೆ ಜಿ ಆದರೆ
ರೀಟೇಲಲ್ಲಿ 58ರಿಂದ 64 ರೂಪಾಯಿ ಪ್ರೈಸ್ ಆಗುತ್ತೆ. ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 101 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 116ರಿಂದ 128 ರೀಟೇಲಲ್ಲಿ ಆಗುತ್ತೆ. ಜಿಂಜರ್ ಶುಂಠಿ 59 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 68ರಿಂದ 75 ರೂಪಾಯಿಗಳು ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಆನಿಯನ್ ಗ್ರೀನ್ ಅಂದರೆ ಹಸಿರು ಈರುಳ್ಳಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ 43ರಿಂದ 47 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ 51 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 59ರಿಂದ 65 ರೀಟೇಲ್ ದರದಲ್ಲಿದೆ ಸ್ನೇಹಿತರೆ. ಹಾಗೆ ನಿಂಬೆಹಣ್ಣು ಅಥವಾ ಲೆಮನ್ 50 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಾದರೆ 58ರಿಂದ 64 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಅದನ್ನು ಮಿಂಟ್ ಲೀವ್ಸ್ ಅಂದರೆ ಪುದೀನ ಸೊಪ್ಪು 6 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 7ರಿಂದ 8 ರೂಪಾಯಿ ರೀಟೇಲ್ ಆಗುತ್ತೆ ಸ್ನೇಹಿತರೆ. ಮಶ್ರೂಮ್ 89 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 102ರಿಂದ 113 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಮಸ್ಟರ್ಡ್ ಲೀವ್ಸ್ 14 ರೂಪಾಯಿ ಪ್ರತಿ ಕಟ್ಟಿಗೆ ಆದರೆ ಹೋಲ್ಸೇಲಲ್ಲಿ 16ರಿಂದ 18 ರೂಪಾಯಿ ರೀಟೇಲ್ ಆಗುತ್ತೆ ಸ್ನೇಹಿತರೆ. ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 34 ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಬೆಲೆ, 39ರಿಂದ 43 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಪಂಪ್ಕಿನ್ 19 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲು, 22ರಿಂದ 24 ರೀಟೇಲ್ ಪ್ರೈಸ್ ಆಗುತ್ತೆ ಪ್ರತಿ ಕೆ ಜಿಗೆ. ಹಾಗೆ ಸ್ನೇಹಿತರೆ ಸ್ಪಿಂಚು 14 ರೂಪಾಯಿ ಪ್ರತಿ ಕಟ್ ಆದರೆ ಹೋಲ್ಸೇಲಲ್ಲಿ 16ರಿಂದ 18 ರೂಪಾಯಿ ರೀಟೇಲ್ ದರದಲ್ಲ ಇದೆ ಸ್ನೇಹಿತರೆ. ಸ್ವೀಟ್ ಪೊಟೊಟೊ ಅಥವಾ ಗೆಣಸು 57 ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 66ರಿಂದ 72 ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೆ ಮೈಸೂರಿನ ಮಾರುಕಟ್ಟೆಯಲ್ಲಿ ವಿವಿಧ ತರಕಾರಿಗಳ ಬೆಲೆಗಳನ್ನು, ಇಂದಿನ ತರಕಾರಿ ಬೆಲೆಗಳನ್ನು ನೋಡಿದ್ವಿ. ಬನ್ನಿ ಈಗ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇವತ್ತಿನ ತರಕಾರಿ ಬೆಲೆಗಳು ಏನಿದೆ ಅಂತ ನೋಡೋಣ. ಮೊದಲಿಗೆ ಈರುಳ್ಳಿ ದೊಡ್ಡದು 31 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 36ರಿಂದ 39 ರೀಟೇಲಲ್ಲಿ ಆಗುತ್ತೆ. ಆನಿಯನ್ ಸ್ಮಾಲ್ ಈರುಳ್ಳಿ ಚಿಕ್ಕದು 53 ರೂಪಾಯಿ ಪ್ರತಿ ಕೆ ಜಿ ಆದರೆ 61ರಿಂದ 67 ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಟೊಮೊಟೊ 25 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 29ರಿಂದ 32 ರೂಪಾಯಿ ರೀಟೇಲಲ್ಲಿ ಆಗುತ್ತೆ. ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ 41 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 47ರಿಂದ 52 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬೀಟ್ರೂಟ್ 34 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 39ರಿಂದ 43 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ ಪೊಟೊಟೊ 28 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 32ರಿಂದ 36 ರೀಟೇಲ್ ಪ್ರೈಸ್ ಆಗುತ್ತೆ. ರಾ ಬನಾನಾ 9 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 10ರಿಂದ 11 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಅಮರ್ನಾಥ್ ಲೀವ್ಸ್ 15 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 17ರಿಂದ 19 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಆಮ್ಲ ಅಥವಾ ನೆಲ್ಲಿಕಾಯಿ 85 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 98ರಿಂದ 108 ರೀಟೇಲ್ ಪ್ರೈಸ್ ಆಗುತ್ತೆ. ಆ್ಯಶ್ ಗಾರ್ಡ್ ಅಥವಾ ಸೋರೆಕಾಯಿ 22 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 25ರಿಂದ 28 ರೀಟೇಲ್ ಪ್ರೈಸ್ ಆಗುತ್ತೆ. ಬೇಬಿ ಕಾರ್ನ್ 54 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 62ರಿಂದ 69 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬನಾನಾ ಫ್ಲವರ್ 15 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 17ರಿಂದ 19 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಕ್ಯಾಪ್ಸಿಕಮ್ 42 ರೂಪಾಯಿ ಪ್ರತಿ ಕೆ ಜಿ ಮಾರುಕಟ್ಟೆ ಬೆಲೆ ಆದರೆ 48ರಿಂದ 53 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಬಿಟ್ಟರ್ ಗಾರ್ಡ್ 34 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 39ರಿಂದ 43 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಬ್ಯಾಟಲ್ ಗಾರ್ಡ್ 27 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 31ರಿಂದ 34 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬಟರ್ ಬೀನ್ಸ್ 48 ರೂಪಾಯಿ ಪ್ರತಿ ಕೆ ಜಿ ಮಾರುಕಟ್ಟೆ ಬೆಲೆ ಆದರೆ 55ರಿಂದ 61 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಬಾರ್ಡ್ ಬೀನ್ಸ್ 31 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಬೆಲೆ, 36ರಿಂದ 39 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಕ್ಯಾಬೇಜ್ 17 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟ್ ಆದರೆ 20ರಿಂದ 22 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕ್ಯಾರೆಟ್ 35 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ಸಿಕ್ಕಿರೆ 40ರಿಂದ 44 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಪ್ರತಿ ಕೆ ಜಿಗೆ ಸ್ನೇಹಿತರೆ. ಕಾಲಿಫ್ಲವರ್ 29 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 33ರಿಂದ 37 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕ್ಲಸ್ಟರ್ಡ್ ಬೀನ್ಸ್ 40 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 46ರಿಂದ 51 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕೊಕೊನಟ್ ಅಥವಾ ತೆಂಗಿನಕಾಯಿ 66 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 76ರಿಂದ 84 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 13 ರೂಪಾಯಿ ಪ್ರತಿ ಕಟ್ಟಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 15ರಿಂದ 17 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕಾರ್ನ್ ಸ್ನೇಹಿತರೆ 28 ರೂಪಾಯಿ ಪ್ರತಿ ಕೆ ಜಿ ಮಾರುಕಟ್ಟೆ ಬೆಲೆ ಆದರೆ 32ರಿಂದ 36 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಕುಕ್ಕುಂಬರ್ ಅಥವಾ ಸೌತೆಕಾಯಿ 26 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 30ರಿಂದ 33 ರೂಪಾಯಿ ರೀಟೇಲ್ ಪ್ರೈಸ್ ಸ್ನೇಹಿತರೆ.
ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು 22 ರೂಪಾಯಿ ಪ್ರತಿ ಕೆ ಜಿ ಆದರೆ 31ರಿಂದ 34 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಡ್ರಮ್ ಸ್ಟಿಕ್ 60 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 69ರಿಂದ 76 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಬದನೆಕಾಯಿ ದುಂಡು 37 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 43ರಿಂದ 47 ರೀಟೇಲ್ ಪ್ರೈಸ್ ಆಗುತ್ತೆ. ಬ್ರಿಂಜಾಲ್ ಬಿಗ್ ಅಥವಾ ಬದನೆಕಾಯಿ ದೊಡ್ಡದು 36 ರೂಪಾಯಿ ಪ್ರತಿ ಕೆ ಜಿಗೆ ಆದರೆ ಹೋಲ್ಸೇಲ್ ದರದಲ್ಲಿ 41ರಿಂದ 46 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಸ್ನೇಹಿತರೆ, ಫ್ರೆಂಚ್ ಬೀನ್ಸ್ 47 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 54ರಿಂದ 60 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಗಾರ್ಲಿಕ್ ಬೆಳ್ಳುಳ್ಳಿ 102 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 117ರಿಂದ 130 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಜಿಂಜರ್ ಶುಂಠಿ 60 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 69ರಿಂದ 76 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಪ್ರತಿ ಕೆ ಜಿಗೆ. ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ 36 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 41ರಿಂದ 46 ರೀಟೇಲ್ ಪ್ರೈಸ್ ಆಗುತ್ತೆ. ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ 50 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 58ರಿಂದ 64 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ನಿಂಬೆಹಣ್ಣು ಅಥವಾ ಲೆಮನ್ 59 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 68ರಿಂದ 75 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು ಪ್ರತಿ ಕಟ್ಟಿಗೆ 3 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 3ರಿಂದ 4 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಮಶ್ರೂಮ್ 92 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 106ರಿಂದ 112 ರೀಟೇಲ್ ಪ್ರೈಸ್ ಆಗುತ್ತೆ. ಮಸ್ಟರ್ಡ್ ಲೀವ್ಸ್ 14 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 16ರಿಂದ 18 ರೂಪಾಯಿ ರೀಟೇಲ್ ಪ್ರೈಸ್ ಸ್ನೇಹಿತರೆ. ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 32 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 37ರಿಂದ 41 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಪಂಪ್ಕಿನ್ 18 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 21ರಿಂದ 23 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ರ್ಯಾಡಿಶ್ ಅಥವಾ ಮೂಲಂಗಿ 26 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 30ರಿಂದ 33 ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಸ್ಪಿಚ್ 10 ರೂಪಾಯಿ ಪ್ರತಿ ಕಟ್ಟು ಹೋಲ್ಸೇಲ್ ದರದಲ್ಲಿದ್ದರೆ 12ರಿಂದ 13 ರೀಟೇಲ್ ಪ್ರೈಸ್ ಆಗುತ್ತೆ. ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು 54 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 62ರಿಂದ 69 ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ, ಇಲ್ಲಿವರೆಗೆ ಹುಬ್ಬಳ್ಳಿಯ ಮಾರುಕಟ್ಟೆಯ ವಿವಿಧ ತರಕಾರಿ ರೇಟ್ಗಳನ್ನು ಇಂದಿನ ತರಕಾರಿ ರೇಟ್ಗಳನ್ನು ನೋಡಿದ್ದಾಯಿತು. ಸ್ನೇಹಿತರೆ, ಈಗ ತಿಳಿಸಿದಂಥ ಎಲ್ಲ ಮಾರುಕಟ್ಟೆಯ ಬೆಲೆಗಳು ಆ ಏರಿಯಾ ವೈಸು ಹಾಗೂ ಶಾಪಿಂಗ್ ಮಾಲ್ಗಳಲ್ಲಿ ವ್ಯತ್ಯಾಸಗಳು ಕಂಡು ಬರಬಹುದು ಅಂತ ಹೇಳಲಾಗಿದೆ. ಆದ್ದರಿಂದ ನಿಮಗೆ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ, ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಇವತ್ತಿನ ಕರ್ನಾಟಕದ ವಿವಿಧ ಪ್ರಮುಖ ನಗರಗಳಲ್ಲಿನ ತರಕಾರಿ ಬೆಲೆಗಳು ಇಂತಿದ್ದು ತಾವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.